ಹಾಯ್ ಹಲೋ ನಮಸ್ಕಾರ, ಎಲ್ಲ ಕೂಡ ಸ್ವಾಗತ ಎಲ್ಲರಿಗೂ KC ಗೈಡ್ ಯೂಟ್ಯೂಬ್ಗೆ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸನ್ನು ಕೇಳಲಾಗುತ್ತೆ. ಸೊ ಈ ಒಂದು KPSC ಆಗಿರ್ಬೋದು, PC ಎಕ್ಸಾಮ್ಸ್ ಆಗಿರ್ಬೋದು, KSPC ಬರೋದು, KE ಇಂದ ನಡೆದಿರೋಂಥದ್ದಾಗಿರ್ಬೋದು. ಸೊ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಏನೇನೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಅಂದರೆ ನಿಮಗೆ ಆನ್ಸರ್ನ ಇವತ್ತು ಸಾಲ್ವನ್ನು ನಾನು ಮಾಡಿಸ್ತೀನಿ. ಜೊತೆಗೆ ನಿಮಗೆ ಈ ಹಿಂದೆ 1 to 10 ಕಾನ್ಸೆಪ್ಟ್ ಏನು ಮಾಡಿದಾನಲ್ಲ, ಆ 10 ಕಾನ್ಸೆಪ್ಟಲ್ಲಿ ಬಂದಿರುತ್ತೆ, ಅದನ್ನು ಫಾರ್ಮುಲಾ ಹಾಕಿ ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಬಂದಿಲ್ಲ ಅಂದರೆ ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಹೇಳ್ತೀನಿ. ಹಾಗಾದರೆ ಬನ್ನಿ ನೋಡೋಣ ಒಂದೊಂದಾಗಿ ಏನೆಲ್ಲ ಕ್ವಶನ್ಸನ್ನು ಕೇಳಲಾಗುತ್ತೆ ಅಂತೇಳಿ. ಫಸ್ಟ್ ಕ್ವಶನ್ಸ್ ಬಂದು ನೋಡೋದಾದರೆ ನೋಡಿ, ನಿಮಗೆ ಇಲ್ಲಿ ಸ್ವಲ್ಪ ಕಾಣಿಸಿಲ್ಲ ಅಂದರೆ ನಾನು ಇದನ್ನು ಜೂಮ್ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಇದು ಮಾಡಿ ಅಂದರೆ ಜೂಮ್ ಮಾಡಿ ನೀವು ಬರ್ಕೋಬೇಕಾಗುತ್ತೆ. ಸ್ವಲ್ಪ PPTಲಿ ಸ್ವಲ್ಪ ಸೈಜ್ ಪ್ರಾಬ್ಲಮ್ ಆಗಿದೆ. ಸೊ ಫಸ್ಟೇ ಬಂದು ನಾವು ನೋಡೋದಾದರೆ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದರೆ ಫಸ್ಟ್ ಪ್ರಾಬ್ಲಮ್ ಬಂದು ಒಬ್ಬನೇ ಒಂದು ಕೆಲಸವನ್ನು ಈ ಒಂದು ಕ್ವಶನ್ ಬಂದು FD 2018ರಲ್ಲಿ ಕೇಳಿರುವಂಥದ್ದು. ಸೊ ವಿತ್ ಇಯರ್ ವೈಸ್ ನಿಮಗೆ ಇಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಬಂದು ನಾವು ನೋಡೋದಾದ್ರೆ ಕ್ವಶನ್ ಏನಿದೆ, ಒಬ್ಬನೇ ಒಂದು ಕೆಲಸವನ್ನು 60 ದಿನಗಳಲ್ಲಿ ಮಾಡ್ತಾನೆ, ಮುಗಿಸುತ್ತಾನೆ. ಅದೇ ಕೆಲಸವನ್ನು B ಅದನ್ನು 15 ದಿನಗಳಲ್ಲಿ ಕೆಲಸ ಮಾಡೋದು ಸಾಮರ್ಥ್ಯ ಹೊಂದಿರುತ್ತೆ. ಅದಾದ್ಮೇಲೆ A ಮತ್ತು B ಒಟ್ಟಾಗಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನೇನು ಹೇಳಿದೆ, ಫಸ್ಟ್ ಬಂದು ಕಾನ್ಸೆಪ್ಟ್ 1 ಹೇಳಿದೆ. ಸೊ ಯಾವುದನ್ನ ಮಾಡಬೇಕು ಅದರದ ಒಂದು ದಿನದ ಕೆಲಸ ಎಷ್ಟು, ಏನೋ ಒಂದು ದಿನದ ಕೆಲಸ ಎಷ್ಟು 60, 1/60. ಏನೋ ಒಂದು ದಿನದ ಕೆಲಸ ಪ್ಲಸ್ B ಒಂದು ದಿನದ ಕೆಲಸ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಒಂದು ದಿನದ ಕೆಲಸ 1/60, B ಒಂದು ದಿನದ ಕೆಲಸ ಎಷ್ಟು ಪ್ಲಸ್ B ಒಂದು ದಿನದ ಕೆಲಸ 1/15. ಸೊ ಇದನ್ನು ಸಾಲ್ವ್ ಮಾಡಿ ಉಲ್ಟಾ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಟೈಮ್ ಆ್ಯಂಡ್ ವರ್ಕಲ್ಲಿ ಉಲ್ಟಾ ಮಾಡೋದು ಭಾಳಷ್ಟು ಇಂಪಾರ್ಟೆಂಟು. ಇದರಲ್ಲಿ ಮಾಡ್ತಾರೆ. ಸೊ ಇಲ್ಲಿ 1/2 ಸಮಥಿಂಗ್ ಬರ್ತಾ ಇದೆ, ಇದು ಆನ್ಸರ್ ಬರ್ತಾ ಇದೆ ಅಂತೇಳಿ ಭಾಳಷ್ಟು ಜನ ಮಾಡ್ತಾರೆ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ನಾನು ಆಲ್ರೆಡಿ ಹೇಳಿದೆ. ಇದನ್ನು ಫಸ್ಟು ಹೀಗೆ ಆಮೇಲೆ ಹೀಗೆ ಆಮೇಲೆ ಹೀಗೆ ಅಂದರೆ ಬೇಸಿಕ್ ಮ್ಯಾಥ್ಸ್ ಇದು. ಇಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದರೆ ಮಾತ್ರ ಹೇಳ್ತಾರೆ. ಇಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದರೆ ಇದನ್ನ ಇದರಿಂದ ಗುಣಿಸ್ಬೇಕು, ಇದರಿಂದ ಗುಣಿಸ್ಬೇಕು, ಇವೆರಡು ಕೆಳಗಡೆ ಗುಣಿಸ್ಬೇಕು. ಇದು ರೂಲು. ಅದೇ ರೀತಿ ಮಾಡಿದ್ರೆ 15 × 1 15 ಇಲ್ಲ ಆಗುತ್ತೆ, ಪ್ಲಸ್ 60 × 1 60 ಇಲ್ಲ ಆಗುತ್ತೆ, ಡಿವೈಡೆಡ್ ಬೈ ಕೆಳಗಡೆ ಇದು 60 × 15. ಇದರ ಒಂದು ಫ್ರಾಕ್ಷನ್ ಸಾಲ್ವ್ ಮಾಡಿದ್ರೆ 15 + 60 ಮೇಲ್ಗಡೆ 75 ಬರುತ್ತೆ, ಡಿವೈಡ್ ಬೈ 60 × 15. 15 ಒಂದೇ 15 ಎಷ್ಟು ಆಗುತ್ತೆ, 15 ಐದ್ಲೆ 75 ಆಗುತ್ತೆ, 15 75 ಆಗುತ್ತೆ, 5 1 5 1 5 2 ಸೊ 12. ಸೊ ಮೇಲ್ಗಡೆ ಏನು ಬಂತು, 1/12 ಬಂತು. ಇದು ಒಂದು ದಿನದ ಕೆಲಸ. ಆದರೆ ಇದನ್ನು ಉಲ್ಟಾ ಮಾಡಿ ಬರೆದ್ರೆ ಅಷ್ಟು ದಿನಗಳಲ್ಲಿ ಕೆಲಸ ಮುಗಿಸ್ತಾನೆ ಅಂತ ಅರ್ಥ. ಸೊ ಉಲ್ಟಾ ಮಾಡಿ ಬರೆದ್ರೆ ಎಷ್ಟು ಬರುತ್ತೆ, ಇದು ನಿಮಗೆ 12 ದಿನಗಳು ಅಂತ ಬರುತ್ತೆ. 12 ದಿನಗಳು. ಇಲ್ಲಿ ಯಾವ್ದಾರ ಆಪ್ಷನ್ಸ್ ಇದೆಯಾ, ಆಪ್ಷನ್ A B C ಇಲ್ಲಿದೆ, ಆಪ್ಷನ್ A ಇದೆ, ನಿಮಗೆ ಆನ್ಸರ್ ಇರುತ್ತೆ. ಸೊ ಇದು ಕ್ವಶನ್ ಬಂದು 2018 FDAಯಲ್ಲಿ ಕೇಳಿರುವಂಥ ಕ್ವಶನು. ಇಷ್ಟು ಸಿಂಪಲ್ ಕ್ವಶನ್ಸನ್ನು ಬಿಟ್ಟು ಬರ್ತಾರೆ. ಇದನ್ನು ನಾನು ಸಾಲ್ವ್ ಮಾಡ್ಸೋಕ್ಕೆ ನಿಮಗೆ ತುಂಬ ಟೈಮ್ ತಗೊಂಡಿತ್ತು, ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಇದನ್ನ ಇಷ್ಟು ಟೈಮ್ ತಗೊಳ್ಳೋ ಹಾಗೇನು ಇಲ್ಲ. ಜಸ್ಟ್ ಫ್ರಾಕ್ಷನ್ ಆಫ್ ಒಂದು 20-30 ಸೆಕೆಂಡ್ಸಲ್ಲಿ ನೀವು ಆನ್ಸರ್ನ ಮಾಡ್ಬೋದು. 160/115 ಇದನ್ನು ಫ್ರಾಕ್ಷನ್ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತದೆ. ಸೊ ಇದು ಇನ್ನು ಆಪ್ಷನ್ಸ್ಗಳಿದ್ರೆ ಆಪ್ಷನ್ಸ್ಗಳನ್ನು ಕೂಡ ನೀವು ಆನ್ಸರ್ಸನ್ನು ಮಾಡಬಹುದು. ಸೊ ಇದು ಫಸ್ಟ್ ಆಯಿತು. ನೆಕ್ಸ್ಟ್ ಕ್ವಶನ್ ಬಂದು ನಾವು ನೋಡೋದಾದ್ರೆ 3 ಜನ ಪುರುಷರು. ಇದು ಬಂದು ನೆಕ್ಸ್ಟ್ ಕ್ವಶನ್ ನೋಡ್ಬೋದು. 2018 KS ಪ್ರಿಲಿಮ್ಸಲ್ಲಿ ಕೇಳಿರುವಂತಹ ಕ್ವಶನ್ ನೋಡ್ಬೋದು. ಇದು ಸಿಂಪಲ್ ಆಗಿ ನೀವು ಆನ್ಸರ್ನ ಬರೆಸ್ಬೋದು. ಅದು ಆಲ್ರೆಡಿ ಕಾನ್ಸೆಪ್ಟ್ 1 ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳ್ತೀನಿ. 3 ಜನ ಪುರುಷರು ಅಥವಾ 9 ಜನ ಸ್ತ್ರೀಯರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸುತ್ತಾರೆ. ಸೊ 3 ಜನ ಅಥವಾ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲೇ ಅಮರದು ಮತ್ತು ಅಥವಾ ಇವೆರಡು ಬಹಳ ಇಂಪಾರ್ಟೆಂಟ್ ಅಮರುವಂಥದ್ದು. ಸೊ ಅದಾದ ನಂತರ 9 ಜನ ಸ್ತ್ರೀಯರು ಸೇರಿ 12 ದಿನಗಳ ಕೆಲಸವನ್ನು ಮುಗಿಸ್ತಾರೆ. ಅದೇ ಕೆಲಸವನ್ನು 8 ಜನ ಮತ್ತೆ 3 ಜನ ಸ್ತ್ರೀಯರು ಸೇರಿ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಇಲ್ಲಿ ಏನು ಹೇಳ್ತಾನೆ, 3 ಜನ. ಸೊ 3 ಜನ ಅಂದರೆ ನಾವು ಮೆನ್ ಅಂತ ತಗೊಳ್ಳೋಣ, M ಅಂತ ತಗೊಳ್ಳೋಣ, ಮೆನ್ನ. ಸ್ತ್ರೀಯರು ಅಂದರೆ ವುಮೆನ್ ಅಂತ ತಗೊಳ್ಳೋಣ, W ಅಂತ ತಗೊಳ್ಳೋಣ. 3 ಜನ = 9 ಜನ ವುಮೆನ್. ಯಾಕಂದರೆ 3 ಜನ ಎಷ್ಟು ಕೆಲಸ ಮಾಡ್ತಾರೆ ಪುರುಷರು, ಅಷ್ಟೇ ಸ್ತ್ರೀಯರು 9 ಜನ ಸೇರಿ ಕೆಲಸವನ್ನು ಮಾಡ್ತಾರೆ. ಅಂದರೆ 3 ಜನ ಎಷ್ಟು ಮಾಡ್ತಾರೆ ಅಷ್ಟೇ 9 ಜನ ಕೆಲಸ ಮಾಡ್ತಾರೆ. ಸೊ ಇದು ಈಕ್ವೇಶನ್ ಬರ್ತದೆ. ಸೊ ಇದರಿಂದ ಇದನ್ನು ನಾವು ಮೆನ್ 3 1 3 3 ಅಂದರೆ
ಎಷ್ಟಾಗುತ್ತೆ ಮೆನ್, ಒಂದು ಮೆನ್ ಈಸ್ ಈಕ್ವಲ್ ಟು 3 ವುಮೆನ್. ಸೊ ಒಬ್ಬ ಮನುಷ್ಯ ಎಷ್ಟು ಜನ ಅಂದರೆ 3 ಜನ ಸೇರಿ, ವುಮೆನ್ ಅನ್ನು ಸೇರಿ 3 ಜನ ಸ್ತ್ರೀಯರು ಕೆಲಸ ಮಾಡುವಷ್ಟು ಒಬ್ಬ ಮನುಷ್ಯ ಕೆಲಸ ಮಾಡಿಸ್ತಾನೆ ಅಂತ ಈ ಪದದ ಅರ್ಥ ಆಗುತ್ತೆ. ಇವರು ಸೇರಿ ಎಷ್ಟು ದಿನಗಳು ಮಾಡ್ತಾರೆ? 12 ದಿನಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಒಂದು ದಿನದ ಕೆಲಸ ಎಷ್ಟು? 12 ದಿನದಲ್ಲಿ ಅಂದರೆ ಇವರು 3 ಜನ ಅಥವಾ 9 ಜನ ಹುಡುಗಿಯತ್ತು, ಅಥವಾ 3 ಜನ ಅಥವಾ 9 ಜನ ಸ್ತ್ರೀಯತ್ತು. ಕೆಲಸ ಏನು? ಒಂದು ದಿನದ ಕೆಲಸ ಏನು? ಒಂದು ದಿನದ ಕೆಲಸ ಏನು? 1/12. ಸೊ ಇದು ಏನಾಗಿರುತ್ತೆ? 3 ಜನ ಪುರುಷರು ಅಥವಾ 9 ಜನ ಸ್ತ್ರೀಯರ ಕೆಲಸ ಆಗಿರುತ್ತೆ. ಇದು ಒಂದು ದಿನದ ಕೆಲಸ ಆಗಿರುತ್ತೆ, ಹೌದಾ? ಸೊ ಹಾಗಾದ್ರೆ ಅವನೇನು ಕೇಳ್ತಾನೆ? 8 ಜನ ಪುರುಷರು ಅಂದರೆ ಎಮ್ ಅಂತ, 8M ಪ್ಲಸ್ 3 ಜನ ವುಮೆನ್. ಸೊ 3 ಜನ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಮೆನ್ ಮತ್ತು ವುಮೆನ್ ಇದೆ, ಎರಡೂ ಕಂಬೈಂಡ್ ಕೊಟ್ಟಿದ್ದಾನೆ. ಹಾಗಾಗಿ ಯಾವ್ದಾದ್ರು ಒಂದಕ್ಕೆ ಐದರ್ ನಾವು ವುಮೆನ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಐದರ್ ಅಥವಾ ಮೆನ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಆದರೆ ಪುರುಷರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಥವಾ ಸ್ತ್ರೀಯರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಏನಿದೆ ಇಲ್ಲಿ 8M ಇದೆಯಲ್ವಾ, ಒಟ್ಟು 8M. 3M ಈಸ್ ಈಕ್ವಲ್ ಟು ಏನರ್ಥ? 3W ಈಸ್ ಈಕ್ವಲ್ ಟು ಏನರ್ಥ? 3W ಈಸ್ ಈಕ್ವಲ್ ಟು 1M ಅಂತ ಅರ್ಥ. ಸೊ ಇದನ್ನು ಹಾಕೊಂಡ್ರೆ 8M ಪ್ಲಸ್ ಈ 3M 1M ಹಾಕೊಂಡ್ರೆ ಟೋಟಲ್ 9M. ಸೊ ಈ 9M ಇದರ ಅರ್ಥ 9M ಅಂತ. 9M ಎಷ್ಟು ಕೆಲಸ ಮಾಡ್ತಾರೆ ಅದೇ ಕೆಲಸ ಆಗಿರುತ್ತೆ. ಸೊ 9Mಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಇದೆಷ್ಟು ಬರುತ್ತೆ? ಇಲ್ಲಿ 3M ಏನಿದೆ? 3M ಒಂದು ದಿನದ ಕೆಲಸ ಎಷ್ಟು? 1/12. ಇದು ಒಂದು ದಿನದ ಕೆಲಸ 3M ಅಂದ್ರೆ ಏನು? ಮೆನ್ ಅಂತ. ಎಮ್ ಅಂತ ಅಂದ್ರೆ ಅರ್ಥ ಮೆನ್ ಅಂತ ಅಥವಾ ಪುರುಷರು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ 3M ಇದು. ಹಾಗಾದ್ರೆ ಒಂದು ಮೆನ್ ಎಷ್ಟು ಕೆಲಸ? ಒಂದು ಮೆಂದೇನು? 3 ಜನದ ಇಷ್ಟ ಆದರೆ ಅದನ್ನ ಎಷ್ಟಿದೆ ಅದನ್ನ ಡಿವೈಡ್ ಬೈ 3 ಮಾಡಬೇಕು. ಸೊ ಹಾಗಾಗಿ ಡಿವೈಡ್ ಬೈ ನಾನೇನು ಮಾಡ್ತೇನೆ? 3 ಮಾಡ್ತಾ ಇದ್ದೀನಿ. ಇದು ಒಬ್ಬ ಮನುಷ್ಯಂದ ಆಯಿತು. ನಮಗೆ ಎಷ್ಟು ಮನುಷ್ಯಕ್ಕೆ ಬೇಕು? 9M ಬೇಕು. ಸೊ ಇಂಟು 9 ಮಾಡ್ಕೋಬೇಕು. ಸೊ ಒಬ್ಬಂದು ಇದಾದರೆ ಇಂಟು 9. ಸೊ 9 ಮೆಂದು ಎರಡು ಕಡೆ ಮಾಡಿದ್ರೆ M P = 9 × 12 × 3 ಅಂತ. ಇದು ಆನ್ಸರ್ ನಿಮಗೆ ಬರುತ್ತೆ. ಎಷ್ಟು ಬರುತ್ತೆ ಅಷ್ಟೇ ಆನ್ಸರ್. 3 ಒಂದೇ 3 3 9, 3 ಒಂದೇ 3 4 12. ಸೊ ಆನ್ಸರ್ ಏನು ಬಂತು? 1/4. ಇದು 9 ಜನದ ಒಂದು ದಿನದ ಕೆಲಸ ಆದರೆ ಅದನ್ನು ರಿವರ್ಸ್ ಮಾಡಿ ಬರೆದ್ರೆ 4 ದಿನ ನಿಮಗೆ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ಸೊ 4 ದಿನ, 2 ದಿನ, 3 ದಿನ, 10 ದಿನ ಅಂತ ಇರುತ್ತೆ. ಸೊ ಇದನ್ನು ನೋಡಿ ನೀವು ಬೇಕಾದ್ರೆ ಆನ್ಸರನ್ನು ಮಾಡಬಹುದು. ಸೊ ಇದು ನಿಮಗೆ ಸಾಲ್ವ್ ಬೇಕಾದ್ರೆ ಬರ್ಕೊಳ್ಳಿ. ನೀವು ಇದನ್ನು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಬರೆದಿರ್ತೀನಿ. ಆ ಕಡೆ ಈ ಕಡೆ ಬರೆದ್ರೆ ನಿಮಗೆ ಬೇಗ ತಲೆಗೆ ಹೋಗೋದು ಅಂತ ಹೇಳಿ ಆ ಕಡೆ ಬರೆದಿರ್ತೀನಿ. ಆಪ್ಷನ್ 2 ನಿಮಗೆ ಆನ್ಸರ್ ಬಂತು. ನೆಕ್ಸ್ಟ್ ಬಂದು ನೋಡೋದಾದ್ರೆ ಕ್ವಶನ್ ನಂಬರ್ 3, PSI KSIF KSRP 2018 ಕೇಳಿರುವಂಥ ಕ್ವಶನು. ಸೊ ಈ ಕ್ವಶನ್ ನಾವು ನೋಡೋಣ ಏನು ಕೇಳಿದಾರೆ ಅಂತ ಹೇಳಿ. 7 ಜನರು ಒಂದು ವಾರದಲ್ಲಿ 203 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡುತ್ತಾರೆ. ಹಾಗಾದರೆ 9 ಜನರು 14 ದಿನಗಳಲ್ಲಿ ಎಷ್ಟು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡುತ್ತಾರೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೆನ್ ಇದೆ, ಡೇ ಇದೆ, ಜನ ಅಂದರೆ MDH ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆಯಲ್ಲ. MDH ಫಾರ್ಮುಲಾ ಇದು ಮಾಸ್ಟರ್ ಸ್ಟ್ರೋಕು, ಭಾಳಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಅವರ್ ಕೊಟ್ಟಿಲ್ಲ ಅವರ್ ತೆಗೆದಕ್ಕೆ, ವರ್ಕ್ ಕೊಟ್ಟಿಲ್ಲ ಅಂದರೆ ವರ್ಕ್ ತೆಗೆದಕ್ಕೆ. MDಗೆ ಬೇಕಾದ್ರೆ ನೀವು ರಿಲೇಟ್ ಮಾಡ್ಬೋದು. ಅಷ್ಟು ಜನ ಇಷ್ಟು ಜನ ಅಂತ ಹೇಳಿ ರಿಲೇಟ್ ಮಾಡಿದ್ರೆ MDH ಫಾರ್ಮುಲಾ ಎಲ್ಲ ಕಡೆ ಯೂಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ MDH ಫಾರ್ಮುಲಾಗೆ ಹಾಕೋದಾದ್ರೆ ಇದು ಏನಿದೆ? MDH ಫಾರ್ಮುಲಾ ಏನು? M1D1 × H1 ಡಿವೈಡೆಡ್ ಬೈ W1. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. M2D2 × H2 ಡಿವೈಡ್ ಬೈ W2. ಹೌದಾ? ಸೊ ಇದರಲ್ಲಿ ಒನ್ ವರ್ಕ್, ಸೊ ಎರಡೂ ಸೇಮ್ ವರ್ಕ್ ಇದ್ದರೆ ವರ್ಕಿನ ಬೇಕಾಗಿಲ್ಲ ಹಾಕುವಂಥದ್ದು. ಸೇವ್ ಅವರ್ಸ್ ಕೊಟ್ಟಿಲ್ಲ ಅಂದರೆ ಎರಡಕ್ಕೂ ಕೂಡ ಅವರ್ಸ್ಗಳನ್ನ ಲೆಕ್ಕ ಹಾಕೋದನ್ನ ಬೇಡ. ಅವರ್ಸ್ ಕೊಟ್ಟಿದ್ರೆ ತಗೋಬೇಕು, ಕೊಟ್ಟಿಲ್ಲ ಅಂದರೆ ತೆಗೆದು ಹಾಕಿದ್ರು ನೋ ಪ್ರಾಬ್ಲಮ್. ಯಾಕಂದ್ರೆ ಅವರ್ಸ್ ಕೊಟ್ಟಿದ್ರೆ ಅವರ್ಸ್ ಲೆಕ್ಕದಲ್ಲಿ, ಇಲ್ಲಾಂದ್ರೆ ಸೇಮ್ ಅವರ್ಸ್ ವರ್ಕ್ ಮಾಡ್ತಾರೆ ಅಂತ ಅರ್ಥ ಅಷ್ಟೇ. ಸೇಮ್ ಅವರ್ಸ್ ವರ್ಕ್ ಮಾಡ್ತಾರೆ ಅಂದ್ರೆ ಇವೆರಡು ಹೋಗ್ಬಿಡುತ್ತೆ. ಸೊ ದಿನ ಮತ್ತೆ ಇದು ಎರಡು ಉಳಿತು. ಸೊ ಏನು ಉಳಿತು ಈಗ? M1D1 = M2D2. ಹೌದಾ? M1 ಎಷ್ಟಪ್ಪ? ಇಲ್ಲಿ 7 ಜನ. ದಿನಗಳು ಎಷ್ಟಪ್ಪ? ಸಾರಿ, ಇಲ್ಲಿ ವರ್ಕ್ ಚೇಂಜ್ ಇದೆ.
ಸೊ ಈ ಥರನೂ ಮಾಡ್ಬೋದಲ್ವಾ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇಲ್ಲಿ ವರ್ಕ್ ಇದೆ. ಸಾರಿ, ಆಗುತ್ತಾ ಕೋತೇನೋ ಭಾವ. ಇನ್ನೊಂದ್ಸಲ ಬಂದ್ಬಿಡ್ತೇನೆ. ಡಿವೈಡೆಡ್ ಬೈ W1 ಇದೆಯಲ್ವಾ, ಇದು W2 ಇದೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾನೆ, 7 ಜನ 1 ವಾರ ಅಂದ್ರೆ ಏನು, ಜನ ಅಂದ್ರೆ ಏನು, ಮೆನ್ ಕೊಟ್ಟಿದ್ದಾನೆ. 1 ವಾರ ಅಂದ್ರೆ ದಿನ ಕೊಟ್ಟಿದ್ದಾನೆ, 7 ದಿನ. ಕಿಲೋಮೀಟರ್ ಅಂದ್ರೆ ಏನಿದೆ, ಇದು ವರ್ಕ್, ಎಷ್ಟು ವರ್ಕ್ ಅಂತ ವರ್ಕ್ ಕೊಟ್ಟಿದ್ದಾನೆ. ಸೊ ಇದನ್ನು ಕೊಟ್ಟಿದ್ದಾನೆ, H ಮಾತ್ರ ಕೊಟ್ಟಿಲ್ಲ. ಅದಾದ್ಮೇಲೆ ಏನ್ ಕೇಳಿದಾನೆ, 7 ಜನ 14 ದಿನ. ದಿನ ಕೊಟ್ಟ M1 D2 ಕೊಟ್ಟಾನೆ. H ಏನ್ ಬೇಕಾಗಿಲ್ಲ, ಯಾಕಂದ್ರೆ H 2 ಸೇಮ್ ಅಂತೇಳಿ. ಏನ್ ಕೇಳಿದಾನೆ, ಎಷ್ಟು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ W2 ಕೇಳಿದಾನೆ. ಸೊ ಇದನ್ನ ಹಾಕದೆ ಏನ್ ಬರುತ್ತೆ ಅಂತ ನಾವು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಈಗ ಇದು ಫಾರ್ಮುಲಾ ಆಯ್ತು. ಇದ್ರ ಫಾರ್ಮುಲಾ ಕನ್ಫ್ಯೂಸ್ ಆಗ್ತಾ ಇದ್ರೆ ಇನ್ನೊಂದ್ಸಲ ಬರ್ಬಿಡ್ತೀನಿ, ರಬ್ ಮಾಡಿ. ಯಾಕಂದ್ರೆ ನೀಟಾಗಿ ಬರ್ದಿಲ್ಲ ಅಂದ್ರೆ ನಿನ್ನೆ ತಲೆಗೆ ಹೋಗಲ್ಲ, ನನಗೆ ಯಾಕೋ ಹಂಗ ಅನಿಸ್ತಾ ಇದೆ. ಹಾಗಾಗಿ ಇನ್ನೊಂದ್ಸಲ ನಾನು ಬರೆದು ಬಿಡ್ತೀನಿ. ಫಾರ್ಮುಲಾ ನೋಡಿ ಇನ್ನೊಂದ್ಸಲ, M1 D1 ಇಂಟು H1. ಇದು ಫಾರ್ಮುಲಾ ಇರೋದು. H1 2 ಕಡೆನೂ ಬೇಡ ನಮಗೆ, ಯಾಕಂದ್ರೆ ಇದು ಫಾರ್ಮುಲಾ. H1 2 ಕಡೆನೂ ಬೇಡ, ಯಾಕಂದ್ರೆ H1 ಸೇಮ್ ಇರುತ್ತೆ ಅಂತ ಹೇಳಿ ನಾನು ಬೇಡ ಅಂತ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ M1 D1 ಡಿವೈಡ್ ಬೈ W1, M2 D2 ಡಿವೈಡ್ ಬೈ W2. ಇದು ಫಾರ್ಮುಲಾವನ್ನು ಹಾಕಿದ್ರೆ ನಿಮಗೆ ಆನ್ಸರ್ ಬರುತ್ತೆ. M1 ಎಷ್ಟಪ್ಪ, M1 ಎಷ್ಟಪ್ಪ, 7 ಜನ. 7 ಜನ ಹೌದಾ, 7 ಜನ. M1 D1 ಎಷ್ಟಪ್ಪ, 1 ವಾರ ಅಂದ್ರೆ ಎಷ್ಟು ದಿನ, 7 ದಿನ. ಡಿವೈಡ್ ಬೈ W1 ಎಷ್ಟು, 203 ಅವರ. M2 ಎಷ್ಟಪ್ಪ, 9 ಜನ. ಎಷ್ಟು ದಿನಗಳ, 14 ದಿನಗಳು. ಡೇ ಅಂದರೆ W2 ನಾವು ಕಂಡುಹಿಡಿಬೇಕು. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. 7 ಒಂದೇ 7 2 14. ಓಕೆ, ಇನ್ನು 7 ಅಂದರೆ 7 2 14. 6 ಉಳಿತು, 7 9 63. ಸೊ 29 ಇಲ್ಲಿ ಕೆಳಗಡೆ ಆಯಿತು, ಇಲ್ಲಿ 9 8 2 ಆಯಿತು. ಸೊ ಈ W ನ ಈ ಕಡೆ ಕಳಿಸಿದ್ರೆ ಈಕ್ವಲ್ಸ್ಗಿಂತ W2 ಈಸ್ ಈಕ್ವಲ್ ಟು ಏನು ಬರುತ್ತೆ, 29 ಇಂಟು 9 ಇಂಟು 2. ಇದರ ಆನ್ಸರ್ ಎಷ್ಟು ಬರುತ್ತೆ, 29 ಇಂಟು 9, 29 ಇಂಟು 2 ಮಾಡ್ಬಿಡೋಣ. ಎಷ್ಟಾಗುತ್ತೆ, 60ಗೆ 2 ಅಂದರೆ 58. 58 ಇಂಟು 9, 580ರಲ್ಲಿ 58 ಕಡಿಮೆ ಆದರೆ 522 ನಿಮಗೆ ಆನ್ಸರ್ ಸಿಗುವಂಥದ್ದು. 522 ಆನ್ಸರ್ ಎ ಆಗಿರುತ್ತೆ. ಇದರ ಒಂದು ಸಾಲ್ವ್ ಮಾಡಿದ್ರೆ ಇದು ನಿಮಗೆ 522 ಆನ್ಸರ್ ಬರುತ್ತೆ. ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ನಿಮ್ಗೆ ಆಲ್ರೆಡಿ ಹೇಳಿದೆ ಫಾರ್ಮುಲಾ ಇಲ್ದೇನೂ ಕೂಡ ಭಾಳಷ್ಟು ನಾನು ಮಾಡುವಂಥದ್ದು ಫಾರ್ಮುಲಾ ಇಲ್ದೇನೆ. ಇದು ಫಾರ್ಮುಲಾ ಇದ್ದು ಮಾಡುವಂಥ ಕೆಲಸ. ಕ್ವಶನ್ ನಂಬರ್ 3, ರೀಟೇಕ್ ವಿತೌಟ್ ಫಾರ್ಮುಲಾ. ಸೊ ವಿತೌಟ್ ಫಾರ್ಮುಲಾವನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿದೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ವಿತೌಟ್ ಫಾರ್ಮುಲಾ ಮಾಡುವಂಥದ್ದಕ್ಕೆ ನಾನು ಜಾಸ್ತಿ ಒತ್ತನ್ನು ಕೊಡ್ತೀನಿ ಅಂತ ಹೇಳಿ. ಸೊ ಈ ಜಾಸ್ತಿ ಒತ್ತನ್ನು ಕೊಡಬೇಕಾದ್ರೆ ವಿತೌಟ್ ಫಾರ್ಮುಲಾದಲ್ಲಿ ನಾವು ಮಾಡೋದ್ರೆ, ಈ ಒಟ್ಟು 7 ಜನರು 1 ವಾರದಲ್ಲಿ ಇಷ್ಟಕ್ಕೆ ಮಾಡ್ತಾರೆ. ಸೊ 203 ಕಿಲೋಮೀಟರ್ 1 ವಾರದಲ್ಲಿ ಮಾಡ್ತಾರೆ. ಸೊ ಹಾಗಾದ್ರೆ 1 ವಾರ ಅಂದರೆ ಒಂದಿನದಲ್ಲಿ ಎಷ್ಟು, ಈ ಅಷ್ಟು ಕಿಲೋಮೀಟರ್ 7 ದಿನದಿಂದ ಅಂದರೆ 1 ವಾರದಲ್ಲಿ ಎಷ್ಟು ದಿನ ಇರೋದು, 7 ದಿನ ಇರೋದು. ಸೊ 7 ದಿನದಲ್ಲಿ ಎಷ್ಟು ಮಾಡ್ತಾರೆ ಅಂದರೆ, 1 ದಿನದಲ್ಲಿ 7ರಿಂದ ಭಾಗಿಸಿದ್ರೆ 1 ದಿನದ ಕೆಲಸ ಬಂತ. ಸೊ ಇದು 1 ದಿನದ್ದು 7 ಜನ ಸೇರಿ ಮಾಡುವಂಥ ಕೆಲಸ. ಯಾಕಂದ್ರೆ 7 ಜನ ಅಂತ ಹೇಳಿದರೆ, ಸೊ 7 ಜನ ಸೇರಿ ಮಾಡುವಂಥ ಕೆಲಸ ಇದು. ಸೊ ಹಾಗಾದ್ರೆ ಇದನ್ನ ಒಬ್ಬ ಮಾಡುವಂಥ ಕೆಲಸ. ಸೊ 7 ಜನ ಸೇರಿ ಮಾಡಿದ್ರೆ 7ರಿಂದ ಭಾಗ ಮಾಡಿದ್ರೆ ಒಬ್ಬ ಮಾಡುವಂಥ ಕೆಲಸ ಆಗುತ್ತೆ. ಸೊ ಒಬ್ಬ 1 ದಿನದ ಕೆಲಸ ಇದು, ಹೌದಾ. ಒಬ್ಬ 1 ದಿನದ ಕೆಲಸ ಇಷ್ಟನ್ನ ಕಿಲೋಮೀಟರ್ ಅಲ್ಲಿ ಮಾಡಬಹುದು. ಸೊ ಹಾಗಾದ್ರೆ ನಮ್ಗೆ ಎಷ್ಟು ದಿನದ ಬೇಕು, 9 ದಿನದ ಬೇಕು, 9 ಜನದ ಬೇಕು, 14 ದಿನದ ಬೇಕು. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 7 1 7 2 14, 7 2 14, 6 ಉಳಿತು, 7 9 63, 9 8 29 ಇಂಟು 9 ಇಂಟು 2 ಒಟ್ಟು 522 ನಿಮಗೆ ಆನ್ಸರ್ ಸಿಕ್ಕಿರುವಂಥದ್ದು. ಸೊ ವಿತೌಟ್ ಫಾರ್ಮುಲಾ ಅಂತಲೂ ಹಾಕೊಳ್ಳಿ, ವಿತ್ ಫಾರ್ಮುಲಾ ಅಂತಲೂ ಹಾಕೊಳ್ಳಿ. ಫಾರ್ಮುಲಾ ಬೇಕಾದ್ರೆ ಫಾರ್ಮುಲಾ ಹಾಕೊಳ್ಳಿ. ಇದು ನಿಮಗೆ ಆನ್ಸರ್ ಬಂದು ಕ್ವಶನ್ ನಂಬರ್ 3 ಆಯಿತು. ಈಗ ಕ್ವಶನ್ ನಂಬರ್ 4ಗೆ ನಾವು ನೋಡೋಣ. ಕ್ವಶನ್ ನಂಬರ್ 4 ನಾವು ನೋಡೋದ್ರೆ ಏನಂತ, PSI 2023ರಲ್ಲಿ ಕೇಳಿರುವಂತಹ ಕ್ವಶನ್. ಸೊ ಇದು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 6 ಜನ ಪುರುಷರು 9 ದಿನಗಳನ್ನು ತೆಗೆದುಕೊಂಡರೆ 3 ದಿನಗಳಲ್ಲಿ ಎಷ್ಟು ಪುರುಷರು ಈ ಕೆಲಸವನ್ನ
ಪೂರ್ಣಗೊಳಿಸ್ತಾರೆ. ಸೊ ಎಮ್ ಕೇಳಿದರೆ M1 M2 ಇದೆ, ಇದು M1, ಇದು D1, ಇದು ನಿಮಗೆ D2, M2 ಕೇಳಿದ್ದಾರೆ. ಫಾರ್ಮುಲಾಕ್ಕೆ ಹಾಕಿ ಅಪ್ಲಿಕೇಶನ್ನ ಮಾಡಿ. ಸೊ M1 M2 ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಇರುತ್ತೆ. M1 B1 H1 ಡಿವೈಡೆಡ್ ಬೈ W1 ಇದು ಬೇಸಿಕ್ ಫಾರ್ಮುಲಾ. M2 D2 H2 ಡಿವೈಡೆಡ್ ಬೈ W2 ಇದು ಬೇಸಿಕ್ ಫಾರ್ಮುಲಾ ನಿಮ್ಗೆ ಹೇಳ್ಕೊಟ್ಟಂಗೆ. ಇದರಲ್ಲಿ ವರ್ಕ್ ಸೇಮ್ ಇದೆ, ತೆಗೆದಾಕ್ಬಿಡಿ. H ಕೊಟ್ಟಿಲ್ಲ, ತೆಗೆದಾಕ್ಬಿಡಿ. ಇನ್ನು ಮಿಕ್ಕಿದ್ದನ್ನು ಹಾಗೆ ಬರ್ಕೊಳ್ಳಿ. M1 D1 ಈಸ್ ಈಕ್ವಲ್ ಟು M2 D2 ಇದು ಫಾರ್ಮುಲಾ. ಇದಕ್ಕೆ ಹಾಕಿದ್ರೆ M1 ಎಷ್ಟಪ್ಪ 6, D1 ಎಷ್ಟಪ್ಪ 9 ಈಸ್ ಈಕ್ವಲ್ ಟು M2 ಎಷ್ಟಪ್ಪ ಕಂಡುಹಿಡಿಬೇಕು, D2 ಎಷ್ಟಪ್ಪ 3 ದಿನ. ಸೊ ಈ M2ನ ಇಲ್ಲೇ ಉಳಿಸ್ಕೊಂಡು ಈ 3ನ ಈ ಕಡೆ ಕಳಿಸಿದ್ರೆ 6/9 ಡಿವೈಡ್ ಬೈ 3 ಹಾಕೊಂಡ್ರೆ 3 1 3 2 6 2 9 18. ಸೊ M2 ಈಸ್ ಈಕ್ವಲ್ ಟು ಎಷ್ಟು ಬಂತು 18. ಸೊ M2 ಈಸ್ ಈಕ್ವಲ್ ಟು 2 9 18. ಸೊ ಇದರಲ್ಲಿ 18 ನಿಮಗೆ ಆನ್ಸರ್ ಬಂತು. ಇಲ್ಲಿ ಆಪ್ಷನ್ ಡಿ ಬಂದು ನಿಮಗೆ 18 ಆಗಿರುತ್ತೆ. ಸೊ ಇದನ್ನು ನೀವು ಫಾರ್ಮುಲಾಕ್ಕೆ ಹಾಕೊಂಡು ಮಾಡ್ಬೋದು. ಇದು ಫಾರ್ಮುಲಾಕ್ಕೆ ಸಂಬಂಧಪಟ್ಟಂತೆ. ಇದು ಫಾರ್ಮುಲಾ ಬರ್ಕೊಳ್ಳಿ ಇದೇ ರೀತಿಯಲ್ಲಿ. ಇದು ಫಾರ್ಮುಲಾ, ಇದು ವಿತೌಟ್ ಫಾರ್ಮುಲಾ ನಿಮಗೆ ಯಾವ್ದು ಕಂಫರ್ಟಬಲ್ ಅದು ಮಾಡಬಹುದು. ಏನು ಹೇಳ್ತಾನೆ, 6 ಪುರುಷ 9 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಸೊ 9 ದಿನಗಳಲ್ಲಿ ಮಾಡ್ತಾ ಇದ್ದಾರೆ. 6 ಜನದ್ದು 1 ದಿನದ ಕೆಲಸ ಏನು 1/D, ಹೌದಾ? 6 ಜನದ್ದು 1 ದಿನದ ಕೆಲಸ ಇದು. ಹಾಗಾದರೆ ಒಬ್ಬ ಅಥವಾ 1 ಜನ ಅಂತಲೂ ಕೂಡ ಹೇಳ್ಬೋದು. ಒಬ್ಬಂದೇನು 1/9 ಡಿವೈಡ್ ಬೈ 6. 6 ಜನ ಮಾಡ್ತಾ ಇದ್ರೆ 6 ಭಾಗ ಮಾಡಿದ್ರೆ ಒಬ್ಬನ ಕೆಲಸ ಆಯಿತು. ಸೊ ಇದು ಒಬ್ಬನ ಕೆಲಸ ಆಯಿತು. ನಮಗೆ ಎಷ್ಟು ಜನಕ್ಕೆ ಬೇಕು, 3 ದಿನಗಳಲ್ಲಿ ಎಷ್ಟು ಕೆಲಸ ಇದು 1 ದಿನದ ಕೆಲಸ ಆಯಿತಾ. ಸೊ ಇಂಟು 3 ದಿನಗಳಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, 3 1 3 2 9 2 18. ಸೊ 1/18 ಇದು 3 ದಿನಗಳಲ್ಲಿ ಒಬ್ಬ ಮಾಡುವಂಥ ಕೆಲಸ ಇಷ್ಟಾಗಿರುತ್ತೆ. ಹಾಗಾದರೆ ಇದನ್ನು ರಿವರ್ಸ್ ಮಾಡಿದ್ರೆ 18 ನಿಮಗೆ ಆನ್ಸರ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇದು ಕಾನ್ಸೆಪ್ಟ್ ಇದೆಯಲ್ಲ, 1 ಬಾರ್ ಅಂದರೆ 1 ದಿನದ ಕ್ಯಾಲ್ಕುಲೇಟ್ ಮಾಡೋದು, ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಫಾರ್ಮುಲಾ ಹಾಕಿದ್ರೆ ಇವೆಲ್ಲ ಮಾಡಬೇಕಾಗತ್ತೆ. ಫಾರ್ಮುಲಾ ಹಾಕಿದರೆ ಈ ರೀತಿಯಲ್ಲಿ ನೀವು ಆನ್ಸರನ್ನು ಬರೆಸ್ಬೇಕಾಗುತ್ತೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು, ಇದು ಕೂಡ ನಿಮಗೆ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ 5. ಹಾಗಾದರೆ ಕ್ವಶನ್ ನಂಬರ್ 5 ಇಂದ ನಾವು ನೋಡೋಣ. ಕ್ವಶನ್ ನಂಬರ್ 5 PC 2023 ಒಂದು ಕ್ವಶನ್ ಕೇಳಿರುವಂಥದ್ದು. ಸೊ ಕ್ವಶನ್ ನಂಬರ್ 5 ಏನು ಕೇಳಿದರೆ, 36 ಜನ 36 ಪುರುಷರು 18 ದಿನಗಳ ಕೆಲಸವನ್ನು ಮಾಡಿದ್ರೆ ಅದೇ ಕೆಲಸವನ್ನು 27 ಜನ ಪುರುಷರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಸೊ ಇದು ಸೇಮ್ ಕ್ವಶನ್. ಹಾಗೆ ಅದೇ ರೀತಿ ಫಾರ್ಮುಲಾವನ್ನು ಹಾಕಿ ನೀವು ಆನ್ಸರನ್ನು ಮಾಡ್ಬೋದು. ಆನ್ಸರ್ ಬಂದು ನಿಮಗೆ ಎಷ್ಟು ಬರುತ್ತೆ ಅಂತ ನಾವು ನೋಡೋಣ. ಫಸ್ಟು ಇಲ್ಲಿ M1 ಕೊಟ್ಟಿದ್ದಾರೆ, D1 ಕೊಟ್ಟಿದ್ದಾರೆ, ಇಲ್ಲಿ ಆಮೇಲೆ M2 ಕೊಟ್ಟಿದ್ದಾರೆ, D2 ಕೇಳಿದ್ದಾರೆ ಎಷ್ಟು ದಿನ ಅಂತ ಹೇಳಿ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಫಾರ್ಮುಲಾವನ್ನು ಬೇಸಿಕ್ ಫಾರ್ಮುಲಾ ಇದೆ, M1 D1 ಇಂಟು H1 ಡಿವೈಡೆಡ್ ಬೈ W1 ಈಸ್ ಈಕ್ವಲ್ ಟು M2 D2 H2 ಡಿವೈಡೆಡ್ ಬೈ W2 ಅಂತೇಳಿ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಎರಡು ವರ್ಕ್ ಬಗ್ಗೆ ಏನು ಅವ್ರು ಮೆನ್ಷನ್ ಮಾಡಿದ ಹಾಗೆ ವರ್ಕ್ ಬಂದು ನಿಮ್ಗೆ ಏನಾಗಿರುತ್ತೆ, ವರ್ಕ್ ಬಂದು ಸೇಮ್ ಇರುತ್ತೆ. H ಕೊಟ್ಟಿಲ್ಲ, H ಬಿಟ್ಟು ಹಾಕ್ಬಿಡಿ. ಇನ್ನು ಮುಕ್ಕಿದ್ದು M1 D1 ಇಂಟು H2 D2. ಸೊ M1 ಜಾಗದಲ್ಲಿ ಹಾಕೊಂಡ್ರೆ 36 ಇಂಟು D1 ಎಷ್ಟು 18 ಈಸ್ ಈಕ್ವಲ್ ಟು M2 ಎಷ್ಟು 27 ಇಂಟು D2 ಕಂಡುಹಿಡಿಬೇಕು. ಸೊ ಇದನ್ನು D2 ಇಲ್ಲಿ ಇಟ್ಕೊಂಡು ಕಳಿಸಿದ್ರೆ 36 ಇಂಟು 18 ಡಿವೈಡ್ ಬೈ 27 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 9 3 27 9 4 36 9 4 36 3 1 3 6 18 6 4 24. ಸೊ 24 ನಿಮಗೆ ಆನ್ಸರ್ ಸಿಗುತ್ತೆ. ಇದು D2 ಆಗಿರುತ್ತೆ. ಸೊ ಇದು ವಿತ್ ಫಾರ್ಮುಲಾ ಆಯಿತು. ವಿತೌಟ್ ಫಾರ್ಮುಲಾ ನಿಮಗೆ ಆನ್ಸರ್ ಮಾಡೋದು ಹೇಗೆ. ಫಸ್ಟ್ ಬಂದು ಏನು ಕೇಳಿದರೆ ಅವರು 36 ಪುರುಷರು 18 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಸೊ 36 ಜನ ಏನಿದ್ದಾರೆ ಅವರು 18 ದಿನದಲ್ಲಿ ಕೆಲಸ ಮಾಡ್ತಾರೆ. 1 ದಿನದ ಕೆಲಸ ಏನಾಗೋದು 1/18. ಇದು 1 ದಿನದ ಕೆಲಸ ಆಗೋಯ್ತಾ. ಸೊ ಹಾಗಾದರೆ 36 ಜನ ಇಷ್ಟು ಮಾಡ್ತಾರೆ. ಆದರೆ ಒಬ್ಬ ಏನು ಮಾಡ್ತಾನೆ, ಸೊ 36 ಜನ ಇಷ್ಟು ಮಾಡ್ತಾರೆ. ಒಂದೊಂದು ಭಾಗ ಡಿವೈಡ್ ಮಾಡ್ಬೇಕಂದ್ರೆ 36 ಭಾಗ ಮಾಡಿಬಿಡ್ಬೋದಲ್ಲ. 1/18 ಡಿವೈಡ್ ಬೈ 36 ಮಾಡಿದ್ರೆ ನಿಮಗೆ ಒಬ್ಬನ ಕೆಲಸ ಸಿಗುತ್ತೆ. ಅವ್ರೇನು ಕೇಳಿದ್ರು 27 ಪುರುಷರು. ಸೊ ಒಬ್ಬಂದು ಇಷ್ಟಾದರೆ 27 ಜನದ್ದು 27 ಜನದ್ದು ಎಷ್ಟು. ಸೊ 27 1/18 ಇಂಟು 36 ಇಂಟು
ಎಷ್ಟು ಅವರು 27 ಜನದ ಕೇಳಿದ್ರೆ 27 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 9 3 27, 9 4 36, 3 1 3 6 18, ಕೆಳಗಡೆ ಬರುತ್ತೆ 4 6 24 ಈಸ್ ಈಕ್ವಲ್ ಟು 1/24 ಬರುತ್ತೆ. ಸೊ 27 ಜನದ್ದು ಒಂದಿನದ ಕೆಲಸ ಇಷ್ಟ ಆದರೆ ಎಷ್ಟು ದಿನಗಳು ಮಾಡ್ತಾರೆ, ಉಲ್ಟಾ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 24 ದಿನಗಳಲ್ಲಿ ಆನ್ಸರ್ ಬರುತ್ತೆ. ಸೊ ಇದು ಆನ್ಸರ್ ಬಂದು ಸಿ ಬರುತ್ತೆ. ಇದು ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ನಿಮಗೆ ಯಾವ್ದು ಬೇಕಾದರೂ ಫಾಲೋ ಅಪ್ ಮಾಡಿ. ಯಾಕಂದರೆ ನಾನು ಪ್ರಿಫೇರ್ ಮಾಡುವಂಥದ್ದು ವಿತೌಟ್ ಫಾರ್ಮುಲಾ. ನಿಮ್ಗೆ ಆಲ್ರೆಡಿ ಕೂಡ ಮುಂಚೆಯಿಂದಲೇ ಹೇಳ್ತಾ ಬರ್ತಾ ಇದ್ದೀನಿ. ವಿತೌಟ್ ಫಾರ್ಮುಲಾವನ್ನು ಅರ್ಥ ಮಾಡಿಕೊಂಡು ವಿತೌಟ್ ಫಾರ್ಮುಲಾ ಮಾಡಿದ್ರೆ ಎಕ್ಸಾಮ್ಸ್ಗಳಾದ್ರೆ ನಿಮಗೆ ನೆನಪಿನಲ್ಲಿ ಫಾರ್ಮುಲಾ ಮರ್ತೋಯ್ತಲ್ಲಪ್ಪ ಆನ್ಸರ್ ಬರಲಿಲ್ಲ ಅನ್ನೋ ಕಾನ್ಸೆಪ್ಟ್ ಬೇಡ. ವಿತೌಟ್ ಫಾರ್ಮುಲಾ ಇದ್ರೆ ಕಾನ್ಸೆಪ್ಟ್ ಆಗ್ತಾ ಇದೆ, ಆನ್ಸರು ನಿಮಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಪಿ ಸಿ 2023 ಕ್ವಶನ್ ನಂಬರ್ 6 ಪಿ ಸಿ 2023 ಕೇಳಿರುವಂಥ ಕ್ವಶನ್ಸು. ಒಂದು ಕೆಲಸವನ್ನು 18 ದಿನಗಳಲ್ಲಿ ಕೆಲಸ ಮಾಡಿದ್ರೆ ಎ ಕೆಲಸವನ್ನು 6 ದಿನಗಳು ಮಾಡಿ ಕೆಲಸ ಬಿಡುತ್ತಾನೆ. ಆಮೇಲೆ ಬಿ ಉಳಿದ ಕೆಲಸವನ್ನು 8 ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ. ಹಾಗಾದರೆ ಬಿ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು? ಇದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದರೆ ನಿಮ್ಮ ಕಾನ್ಸೆಪ್ಟಲ್ಲಿ ಡೈರೆಕ್ಟ್ ಕ್ವಶನ್ ಅಲ್ಲ, ಬಟ್ ಕಾನ್ಸೆಪ್ಟಲ್ಲಿ ಕವರ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಸೊಲ್ಯೂಷನ್ ಮಾಡೋದಾದ್ರೆ ಏನು ಮಾಡ್ತೀರಿ ನೋಡಿ, ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡ್ತಾನೆ. ಸೊ ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡ್ತಾನೆ. ಹಾಗಾದರೆ ಏನ ಒಂದು ದಿನದ ಕೆಲಸ, ಒಂದು ದಿನದ ಕೆಲಸ ಒಂದು ದಿನದ ಕೆಲಸ ಏನಪ್ಪ? ಏನ ಒಂದು ದಿನದ ಕೆಲಸ ಎಷ್ಟಪ್ಪ? ಎಷ್ಟು? 15 ದಿನಗಳು ಮಾಡ್ತಾನೆ. ಅಂದರೆ 1/18 ಇದು ಒಂದು ದಿನದ ಕೆಲಸ ಆಯಿತು. ಅವನು ಎಷ್ಟು ದಿನ ಮಾಡ್ತಾನೆ ಕೆಲಸ? 6 ದಿನ ಕೆಲಸ ಮಾಡ್ತಾನೆ. ಸೊ 6 ದಿನ, ಒಂದಿನದ ಇಷ್ಟ ಆದರೆ 6 ದಿನಕ್ಕೆ ಎಷ್ಟು? 1/18 × 6 ಹೌದಾ? ಇದು 6 ದಿನದ ಕೆಲಸ. ಸೊ 6 ದಿನದ ಕೆಲಸ 6 ಅಂದರೆ 6 18 ಎಷ್ಟಾಯಿತು? 1/2. ಇಷ್ಟು ಪಾರ್ಟನ್ನು ಅವನು ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಸೊ ಯಾವುದೋ ಒಂದು ಕೆಲಸ ಅಂದರೆ ಒಂದು ಪಾರ್ಟ್ ಅಂತ ನಾವು ತಗೊಳ್ತೀವಿ. ಯಾವುದೇ ಟೈಮ್ ಆ್ಯಂಡ್ ವರ್ಕಲ್ಲಿ ಒಂದು ದಿನ ಅಂತ ಒಂದು ಪಾರ್ಟ್ ಅಂತ ತಗೊಳ್ತೀವಿ. ಆದರೆ ಒಂದು ಪಾರ್ಟಲ್ಲಿ 1/3 ಪಾರ್ಟನ್ನು ಅವನು ಏನು ಮಾಡ್ತಾನೆ? ಮುಗಿಸ್ಬಿಡ್ತಾನೆ. ಸೊ ರಿಮೈನಿಂಗ್ ಪಾರ್ಟನ್ನು ಒಂದರಲ್ಲಿ ರಿಮೈನಿಂಗ್ ಪಾರ್ಟನ್ನು ಒನ್ ಮೈನಸ್ ಇದು ರಿಮೈನಿಂಗ್ ಪಾರ್ಟ್ ಇಸ್ ಈಕ್ವಲ್ ಟು 1 ಮೈನಸ್ 1/3. ಸೊ ಇದನ್ನು ಕಳೆದ್ರೆ ರಿಮೈನಿಂಗ್ ಪಾರ್ಟ್ ಎಷ್ಟು ಅಂತ ಬರುತ್ತೆ? ಕಳೆದ್ರೆ ಎಷ್ಟು? 3 ಅಂದರೆ 3 ಮೈನಸ್ 1/3. ಇದನ್ನು ಪ್ರಾಕ್ಟೀಸ್ ಸಾಲ್ವ್ ಮಾಡೋದು ಎಷ್ಟು ಬರುತ್ತೆ? 2/3. ಸೊ ಇಷ್ಟು ಕೆಲಸ ರಿಮೈನಿಂಗ್ ಕೆಲಸ. ಇದು ರಿಮೈನಿಂಗ್ ಕೆಲಸ ಹೌದಾ? ಸೊ ಈ ರಿಮೈನಿಂಗ್ ಕೆಲಸವನ್ನು ಬಿ ಎಷ್ಟು ದಿನಗಳು ಮಾಡ್ತಾನೆ? 8 ದಿನಗಳಲ್ಲಿ ಈ ಕೆಲಸವನ್ನು ಮಾಡ್ತಾನೆ. ಸೊ 8 ದಿನದ್ದು ಇಷ್ಟು ಕೆಲಸ ಆದರೆ ಅವನು ಬಿ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ ಅನ್ನೋದು ಇಂಪಾರ್ಟೆಂಟು. ಸೊ ಇದು 8 ದಿನದ ಕೆಲಸ ಹೌದಾ? 8 ದಿನದ ಕೆಲಸ ಏನು ಮಾಡ್ತಾನೆ ಅವನು? 8 ದಿನದ ಕೆಲಸ 2/3 ಮಾಡ್ತಾರೆ. 8 ದಿನದ ಒಂದಿನದ ಎಷ್ಟು? /8 ಹೌದಾ? ಇದು ಒಂದು ದಿನದ ಕೆಲಸ ಆಯಿತು. 3 1 2 1 2 4 8. ಸೊ 4 3 12. ಆನ್ಸರ್ ಎಷ್ಟು ಬರುತ್ತೆ? 1/4 12. ಆನ್ಸರ್ ಈಸ್ 12 ಡೇಸ್. 12 ಡೇಸ್ ಎಲ್ಲರೂ ಇದೆಯಾ? ಸೊ ಆನ್ಸರ್ ಈಸ್ ಎ. ಇದು 12 ಡೇಸ್ ಆನ್ಸರ್ ಇರುತ್ತೆ. ಸೊ ಏನಿದೆ ಫಸ್ಟ್ ಏನು ಮಾಡಬೇಕು? ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? 6 ದಿನ ಕೆಲಸ ಮಾಡ್ತಾನೆ. ಸೊ ಅವನು ಎಷ್ಟು ಪಾರ್ಟನ್ನು ಕಂಪ್ಲೀಟ್ ಮಾಡ್ತಾನೆ? ಒಂದು ಭಾಗದಲ್ಲಿ ಒಂದು ವರ್ಕಲ್ಲಿ ಎಷ್ಟು ಪಾರ್ಟನ್ನು ಕಂಪ್ಲೀಟ್ ಮಾಡ್ತಾನೆ? 1/3 ಪಾರ್ಟನ್ನು ಅವನು ಕಂಪ್ಲೀಟ್ ಮಾಡ್ತಾನೆ. ಸೊ 1/3 ಕಂಪ್ಲೀಟ್ ಮಾಡಿದ್ಮೇಲೆ ರಿಮೈನಿಂಗ್ ಪಾರ್ಟ್ ಏನಿದೆ ಅದು ಬಿ ಕಂಪ್ಲೀಟ್ ಮಾಡ್ತಾನೆ. ಸೊ ರಿಮೈನಿಂಗ್ ಪಾರ್ಟ್ ಎಷ್ಟು? 2/3 ಇದು ರಿಮೈನಿಂಗ್ ಪಾರ್ಟು. ಸೊ ರಿಮೈನಿಂಗ್ ಪಾರ್ಟನ್ನು ಬಿ ಕಂಪ್ಲೀಟ್ ಮಾಡ್ತಾನೆ. ಎಷ್ಟು ದಿನದಲ್ಲಿ ಮಾಡ್ತಾನೆ? 8 ದಿನದಲ್ಲಿ ಮಾಡ್ತಾನೆ. ಸೊ 8 ದಿನದಲ್ಲಿ ಮಾಡಿದ್ರೆ ಒಂದು ದಿನದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಉಲ್ಟಾ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಒಂದಿನದ್ದು 12 ಒಂದು ಆನ್ಸರ್ ಸಿಗುತ್ತೆ. ಸೊ ಇದು ಒಂದು ದಿನದ ಕೆಲಸ ಆಯಿತು. ನೆಕ್ಸ್ಟ್ ಕ್ವಶನ್ ಬಂದು ನಾವು ನೋಡಿದ್ರೆ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7 ನಮ್ಮ ನೋಡೋದಾದ್ರೆ ಒಬ್ಬ ಪುರುಷ, ಇದು ನಿಮಗೆ ಕೆಸೆಟ್ 2024 ಕೇಳಿರುವಂಥ ಕ್ವಶನ್. ಕೆಸೆಟ್ 2024 ಕೇಳಿರುವಂಥ ಕ್ವಶನ್. ಸೊ ಏನು ಕ್ವಶನ್ ಇದೆ? ಒಬ್ಬ ಪುರುಷ ಹಾಗೂ ಒಂದು ಹುಡುಗ ಮಾಡುವ ಕೆಲಸದ ಸಾಮರ್ಥ್ಯ 4 ಪಟ್ಟು ಕೆಲಸವನ್ನು 5 ಜನ ಪುರುಷರು ಮತ್ತು 1 ಹುಡುಗರು ಕೆಲಸವನ್ನು ಮಾಡುತ್ತಾರೆ. ಹಾಗಾದರೆ ಒಬ್ಬ ಪುರುಷ ಮತ್ತೆ ಒಂದು ಹುಡುಗನ ಮಾಡುವ ಕೆಲಸದ ಸಾಮರ್ಥ್ಯದ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಅನುಪಾತವನ್ನು ಕಂಡಿದ್ರೆ ಅಂದರೆ ಅನುಪಾತ ಎಷ್ಟು ಮಟ್ಟಿಗೆ ಅವರು ಸಾಮರ್ಥ್ಯರು ಅಂತ ಹೇಳಿ ಕಂಡುಹಿಡಬೇಕು. ಫಸ್ಟ್ ಕೊಟ್ಟಿರುವಂಥದ್ದನ್ನು ಬರ್ಕೊಬಿಡೋಣ. ಒಬ್ಬ ಪುರುಷ ಒಂದು ಹುಡುಗ. ಸೊ ಒಬ್ಬ ಪುರುಷ ಅಂದ್ರೇನು?
ಮೆನ್ ಅಂತ ತಗೊಳ್ಳೋಣ. ಒಬ್ಬ ಪುರುಷ, ಒಂದು ಹುಡುಗ ಬಿ, ಹೌದಾ? ಇವರ ಒಂದು ಕೆಲಸವನ್ನು 5 ಜನರು 5 ಮೆನ್ ಪ್ಲಸ್ 2 ಹುಡುಗರು, 2 ಬಾಯ್ಸ್, ಬಿ ಅಂದರೆ ಬಾಯ್ಸ್ ಏನು ಮಾಡ್ತಾರೆ, ಇವರ 4 ಪಟ್ಟು ಜಾಸ್ತಿ ಕೆಲಸವನ್ನು ಮಾಡ್ತಾರೆ. ಸೊ ಇವ್ರೇನು ಕೆಲಸ ಮಾಡ್ತಾರೆ, ಅವರ 4 ಪಟ್ಟು ಕೆಲಸವನ್ನು ಇಷ್ಟು ಜನ ಸೇರಿ ಮಾಡ್ತಾರೆ ಅನ್ನೋದು ಕ್ವಶನಿನ ಅರ್ಥ, ಹೌದಾ? ಕ್ವಶನಿನ ಅರ್ಥ ಆದಮೇಲೆ ನಮಗೇನು ಬೇಕು? ಒಬ್ಬ ಪುರುಷ, ಒಂದು ಹುಡುಗ, ನಾವು ಎಷ್ಟು ಸಾಮರ್ಥ್ಯವನ್ನು ಮಾಡ್ತಾರೆ. ಸೊ ಒಬ್ಬ ಪುರುಷ ಅಂದ್ರೇನು? ಮೆನ್, ಹೌದಾ? ಮೆನ್ ಇಷ್ಟು, ಒಂದು ಹುಡುಗ ಬಿ, ಎಮ್ ಇಷ್ಟು ಬಿದು ಎಷ್ಟು ರೇಷಿಯೋ ಅಂತೇಳಿ ನಾವು ಕಂಡುಹಿಡಿಬೇಕು. ರೇಷಿಯೋಗಿಂದ ಅನುಪಾತ ಎಷ್ಟಂತ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಬಿ ಮತ್ತು ಏನಾರು ಬರಬೇಕು. ಎಮ್ ಈಸ್ ಈಕ್ವಲ್ ಟು ಸಮಥಿಂಗ್ ಬಿ ಅಥವಾ ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಎ ಬರಬೇಕು, ಎಮ್ ಬರಬೇಕು. ಅವಾಗ ನಮಗೆ ಇಬ್ಬರದು ರೇಷಿಯೋ ಸಿಗುತ್ತೆ. ಸೊ ಇಬ್ಬರನ್ನ ಕನ್ವರ್ಟ್ ಮಾಡಬೇಕು. ಈಗ ನಾವು ನೋಡೋಣ, ಇದ್ರನ್ನ ಈ ಕಡೆದು ಹಾಗೆ ಬರ್ಕೊಳ್ಳೋಣ. 5m ಪ್ಲಸ್ 2b ಈಸ್ ಈಕ್ವಲ್ ಟು, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 4m ಪ್ಲಸ್ 2b, ಹೌದಾ? ಈ 4 ಮಲ್ಟಿಪ್ಲೈ ಮಾಡಿದ್ರೆ ಸೊ ಈ ಎಮ್ಮನ್ನ ಈ ಕಡೆ ಕಳಿಸ್ಕೊಳ್ಳೋಣ. ಅಂದರೆ 5m ಮೈನಸ್ 4m ಎಷ್ಟಾಗುತ್ತೆ? 1m ಆಗುತ್ತೆ, ಹೌದಾ? 5m ಪ್ಲಸ್ 4m ಇಸ್ 1m ಆಗುತ್ತೆ. ಇದನ್ನು ಈ ಕಡೆ ಕಳಿಸ್ಬಿಡೋಣ. 4b ಮೈನಸ್ 2b ಎಷ್ಟಾಗುತ್ತೆ? 2b ಆಗುತ್ತೆ. ಇದು ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಇನ್ನೊಂದು ಸ್ಟೆಪ್ ಎದುರಿಸಿದ್ದೀನಿ, ಆ ಸ್ಟೆಪ್ನ ಇಲ್ಲಿ ಬರ್ತೀನಿ ನಡಿಬೇಕಾರೆ. 5m ಇದೆಯಲ್ಲ, ಇದನ್ನು ಈ ಕಡೆ ಕಳೆದ್ರೆ ಮೈನಸ್ 4m ಈಸ್ ಈಕ್ವಲ್ ಟು, ಈ ಕಡೆ ಏನಿದೆ 4b ಇದೆಯಾ, ಇದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ 2b. ಸೊ ಈ 4b ಇಲ್ಲಿ 2b ಹೋದರೆ ಈ 2b ಬಂದಿರುತ್ತೆ. 5m ಅಲ್ಲಿ 4m ಹೋದರೆ ಈ m ಬಂದಿರುತ್ತೆ. ಸೊ m ಈಸ್ ಈಕ್ವಲ್ ಟು 2b ಬಂತು. ಇದು ಈಕ್ವೇಷನ್ ಸಾಲ್ವ್ ಮಾಡಿದ್ರೆ m ಈಸ್ ಈಕ್ವಲ್ ಟು 2b ಬಂತು. ಸೊ m ಈಸ್ ಈಕ್ವಲ್ ಟು 2b ಬರಬೇಕಾದ್ರೆ ಏನಂತ? ಒಬ್ಬ ಮನುಷ್ಯ ಬಾಯ್ಸ್, 2 ಬಾಯ್ಸ್ಗೆ ಸಮ ಅಂತ ಅರ್ಥ. ಸೊ ಎಫಿಷಿಯನ್ಸಿ ಏನು? ಎಮ್ಗೆ 2 ಪಟ್ಟು ಜಾಸ್ತಿ, ಬಾಯ್ಸ್ಗಿಂತನೂ 2 ಪಟ್ಟು ಜಾಸ್ತಿ ಎಫಿಷಿಯನ್ಸಿ ಇರ್ತಾನೆ ಅಂತ ಅರ್ಥ. ಸೊ ಹಾಗಾದರೆ ಅರ್ಥ ಏನು? B2 ನಿಮಗೆ ಆನ್ಸರ್ ಆಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಮತ್ತೆ 8ನೇ ಕ್ವಶನ್ಸು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಬೋದು. ಸೊ 8ನೇ ಕ್ವಶನ್ಸ್ KRIDL ಅಲ್ಲಿ ನಿಮಗೆ AE 2023 ಕೇಳಿದಂಥ ಕ್ವಶನ್ಸು. ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಬೋದು. ಏನಪ್ಪ ಡಿಫ್ರೆಂಟ್ ಆಗಿದೆ ಅಂತ ನಾವು ನೋಡಿದ್ರೆ, ಒಬ್ಬ ಪುರುಷ ಮತ್ತು 3 ಜನ ಹುಡುಗರು ಸೇರಿ 10 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಒಬ್ಬ ಪುರುಷ ಅಂದ್ರೇನು? ಬೆನ್ ಅಂತ ತಗೊಳ್ಳೋಣ, ಎನ್ನು, ಮತ್ತು 3 ಜನ ಹುಡುಗರು, 3 ಜನ ಬಾಯ್ಸ್, ಇಬ್ಬರು ಇರೋದು, 2 ಪುರುಷರು 3 ಜನ ಬಾಯ್ಸ್ ಸೇರಿ 10 ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ. 10 ದಿನದ ಅಂದರೆ 1 ದಿನದ ಕೆಲಸವನ್ನು. ಯಾವಾಗಲೂ ನಾನು ಹೇಳುವಂಥದ್ದು 1 ದಿನದ ಕೆಲಸವನ್ನು ನಾವು ಫಸ್ಟು ತಗೋಬೇಕು ಅಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ 1 ದಿನದ ಕೆಲಸ ಏನೋ 1/10, ಹೌದಾ? ಆಮೇಲೆ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ಆಮೇಲೆ 3 ಪುರುಷರು ಆಮೇಲೆ 2 ಹುಡುಗರು, 2 ಬಾಯ್ಸ್ ಅದೇ ಕೆಲಸವನ್ನು 8 ದಿನಗಳಲ್ಲಿ, ಅಂದರೆ 1/8 ಅಂತ ಹೇಳ್ತೀವಿ. ಅಂದರೆ ಏನು ಕೆಲಸ ಕೊಟ್ಟಿರ್ತೀವಿ, ಎಷ್ಟು ದಿನ ಕೊಟ್ಟಿರ್ತಾರೆ ಅದನ್ನು 1 ಬಾರ್ ನಾವು ಬರ್ಕೋಬೇಕಂತೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದೇ ಫಾಲೋನ ಮಾಡಿ. ಸೊ ಏನು ಮಾಡಬೇಕಪ್ಪ ಅಂದರೆ, ಸೊ ಇಷ್ಟು ಅವ್ನು ಕೊಟ್ಟಿದ್ದಾನೆ. ಹಾಗಾದರೆ ಏನು ಕಂಟಿನ್ಯೂ ಇದ್ದಾರೆ? 2 ಮೆನ್ನು ಪ್ಲಸ್ 1 ಬಾಯ್ನ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕಂಡುಹಿಡಿಬೇಕು. ಇದನ್ನು ಸಾಲ್ವ್ ಮಾಡಿ ನಾವು 2m ಪ್ಲಸ್ 1b ಅಥವಾ 2m ಪ್ಲಸ್ b ಎಲ್ಲ ತರಿಸಿದ್ರೆ ನಾವು ಆನ್ಸರ್ ಬಂದಂಗೆ. ಸೊ ಹಾಗಾದರೆ ಏನು ಮಾಡಿದ್ರೆ ಬರುತ್ತೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಬಂದು ನಾವು ಈ ಕೆಳಗಡೆ ಫ್ರ್ಯಾಕ್ಷನನ್ನು 4 ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ. 12 5 ಆಗುತ್ತೆ. ಇದನ್ನು 4 ಆಗುತ್ತೆ. 4ರಲ್ಲಿ 1 ಅಂದರೆ 1 ಆಗುತ್ತೆ. ಸೊ ಇದನ್ನು ನಾವು ಮಾಡೋಣ. ಫಸ್ಟನ್ನು ಕೆಳಗಡೆ ಇರೋದನ್ನು 4 ಮಲ್ಟಿಪ್ಲೈ ಮಾಡೋಣ. ಈ ಫ್ರ್ಯಾಕ್ಷನನ್ನು ಕಂಪ್ಲೀಟ್ಲಿ 4 ಮಲ್ಟಿಪ್ಲೈ ಮಾಡೋಣ. ಸೊ 4 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 4 ಮೂರಲೆ 12 m ಪ್ಲಸ್ 4 2 8b. ಸೊ ಇಲ್ಲಿ 4 ಡಿವೈಡೆಡ್ ಬೈ 8. ಸೊ 4 1 4 2. ಸೊ ಈಸ್ ಈಕ್ವಲ್ ಟು 1/2 ಇದಾಗುತ್ತೆ, ಹೌದಾ? ಸೊ ಇದು ಬಂತು. ಹಾಗಾದರೆ ಇದನ್ನು ಇದರಲ್ಲಿ ಕಳೆಯೋಣ. ಸೊ ಹಾಗಾದರೆ ಇದನ್ನು ಮೈನಸ್ ಮಾಡಿದ್ರೆ 12 ಮೈನಸ್ 2 10m ಆಗುತ್ತೆ. 8 ಮೈನಸ್ 3 5b ಆಗುತ್ತೆ. ಸೊ ಇದನ್ನು ಅಷ್ಟೇ 1/2 ಮೈನಸ್ 1/10. ಇದು ನಿಮಗೆ ಇದು ಬಂತು. ಸೊ ಹಾಗಾದರೆ
ಇದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಬಿಡೋಣ, ಈಸಿ ಆಗ್ಬಿಡುತ್ತೆ ಫ್ರಾಕ್ಷನು. ಸೊ 10 ಮೈನಸ್ ಇದು ಸಾಲ್ವ್ ಮಾಡಿದ್ರೆ ಇದನ್ನ ಕುಣಿಸಿದ್ರೆ 10 ಇಂಟು 1 10 ಮೈನಸ್ 2 ಇಂಟು 1 2 ಡಿವೈಡೆಡ್ ಬೈ 20. ಹಾಗಾದರೆ 8 ಡಿವೈಡೆಡ್ ಬೈ 20 ಇದಾಗುತ್ತೆ. 10ರಲ್ಲಿ 2 8, ಇದು 20 ಆಗುತ್ತೆ. 20ನ್ನು ಯಾವ ರೀತಿ ಭಾಗದ್ರೆ 2 4 2/5 ಇದು ನಿಮಗೆ ಸಿಗುತ್ತೆ. ಸೊ 8 4 2 4 8 2 10 20 4 2 2 ಅಥವಾ 4 2 4 2 8 4 5 20. 10ನಲ್ಲಿ 2/5 ಬಂತು ಆ ಕಡೆ ಸೈಡು, ಇದು ಇಷ್ಟು ಬಂತು ಆನ್ಸರ್. ಹಾಗಾದರೆ ಇದು ಏನಿದೆ ಟೋಟಲು 10m + 5b ಇದೆ. ಇದನ್ನು 5ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 5ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 2m ಬರುತ್ತಾ? 5ಇಂದ ಡಿವೈಡ್ ಮಾಡಿದ್ರೆ 2m, 5 1 5 2 10 2m ಬಂತು ಪ್ಲಸ್ ಇದು 5ಇಂದ ಹೋದರೆ 1 ಬರುತ್ತೆ, 1b = ಸೊ ಈ ಏನು ಇಕ್ವೇಷನ್ ಇದೆಯಲ್ಲ ಇದನ್ನು 5ಇಂದ ಡಿವೈಡ್ ಮಾಡಿ ಅಂತ ಹೇಳ್ತೀನಿ. ಸೊ ಆಲ್ರೆಡಿ 2/5 ಇದೆ, 5 ಡಿವೈಡ್ ಇಂಟು 5 ಆಗುತ್ತೆ. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? 2 ಮೇಲಿದೆ ಡಿವೈಡ್ ಬೈ 5 × 5 25. ಸೊ ಆನ್ಸರ್ ಏನು ಬರಬೇಕು? 25 ಆನ್ಸರ್ ಏನು ಬರೋದು? ಇದೇನಾಯಿತು, ಒಂದು ದಿನದಾಯಿತು. ಆಲ್ರೆಡಿ ಹೇಳಿದೆ ಒಂದು ದಿನದ ಕ್ಯಾಲ್ಕುಲೇಟ್ ಮಾಡುವ ಉಲ್ಟಾ ಮಾಡಿ ಬರೆದ್ರೆ 25 ಡಿವೈಡ್ ಬೈ 2 ಅಂದರೆ 12.5. ಆನ್ಸರ್ ಏನು? 12.5. ಯಾವುದು ಆನ್ಸರ್ ಬಂದಿರುತ್ತೆ ನಿಮಗೆ? ಸಿ ಇಲ್ಲಿ ಆನ್ಸರ್ ಬಂದಿದೆ. ಸೊ ಆನ್ಸರ್ ಈಸ್ ಸಿ. ಇದು ಸ್ವಲ್ಪ ಡಿಫಿಕಲ್ಟು. ಸೊ ಈ ಥರ ಫ್ರ್ಯಾಕ್ಷನ್ ಸಾಲ್ವ್ ಮಾಡೋದು ಈ ಥರ ಇರೋದನ್ನು ಸ್ವಲ್ಪ ಅಂದರೆ ಇದು AE ಲೆವೆಲಲ್ಲಿ ಕೇಳಿರೋಂಥ ಕ್ವಶನ್ಸು AEಲಿ ಜಾಸ್ತಿ ಕೇಳ್ತಾನೆ, ಅದರದ್ದೇ ಕತೆ ಬೇರೆ. ಯಾಕಂದರೆ AE ಬಂದು ಇಂಜಿನಿಯರಿಂಗ್ ಬೇಸ್ ಇರುತ್ತೆ, ಹಾಗಾಗಿ ಅವರಿಗೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಆ ಲೆವೆಲ್ ಕ್ವಶನ್ಸನ್ನು ನಿಮಗೆ ಕೇಳಲ್ಲ. ಒಂದು ಎಕ್ಸಾಂಪಲ್ ಮಾಡಿಸಿದ್ರೆ ಈ ಥರ ನಿಮಗೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಕೇಳಲ್ಲ. ಯಾಕಂದರೆ ಇದು AE ಲೆವೆಲ್ ಕ್ವಶನ್ಸ್ ಆಗಿರುತ್ತೆ. ಯೂಶಲಿ ನಮಗೆ ತುಂಬ ಸಿಂಪಲ್ ಆಗಿ ಕ್ವಶನ್ಸ್ಗಳನ್ನು ಆಲ್ರೆಡಿ ಮಾಡಿಸಿದ್ರೆ ಆ ಕ್ವಶನ್ಸ್ಗಳ ಬೇಸ್ ಮೇಲೆ ನಿಮಗೆ ಕೇಳ್ತಾರೆ. ಸೊ ಈ ಥರ ಡಿಫಿಕಲ್ಟಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳೋದು ತಲೆ ಕೆಡಿಸ್ಲೇಬೇಡಿ. ಇನ್ ಕೇಸ್ ನೀವು ಕೇಳಿದ್ರು ನೀವು ಮಾಡುವಂಥ ಮೆಥಡನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟು ಕೂಡ ಪ್ರಿವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸು. ಮತ್ತು ಯಾವ್ದಾದ್ರು ಕ್ವಶನ್ಸ್ ಮಿಕ್ಕಿದ್ರೆ ನಿಮಗೆ ಏನಾದರೂ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಬಂದಿಲ್ಲ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಅಥವಾ ವಾಟ್ಸಪ್ ಡೆಲಿವರಿ ಆಗುವಂಥ ಕ್ವಶನ್ಸನ್ನು ಕಳಿಸ್ಕೊಡಿ, ನಾನು ನಿಮಗೆ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.